ಮುಗಿಸ್ಕೊಂಡು ಒಂದ್ ಕಡೆ ಮ್ಯಾಗಿ ತಿನ್ನೋಣ ಅಂತ ಒಳ್ಳೆ ಮ್ಯಾಗಿ ರೆಡಿ ಆಗ್ತಾ ಇದ್ದೀವಿ. ಒಳ್ಳೆ ಜಾಗದಲ್ಲಿ ಕೂತಿದೀವಿ. ಕ್ಯಾಮ್ರಾ ಇಸ್ ವೆರಿ ಗುಡ್. ಬಿಸಿ 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 ಮ್ಯಾಗಿ ಬಂತು. ತಿನ್ನೋದು ನೆಕ್ಸ್ಟ್ ಪ್ಲೇಸ್ ಹೋಗೋದು. ಕಾಲೂರು ಬಾರಿ ಬೆಳ್ಳಚ್ಚು ಗ್ರಾಮ. ಮುಗಿಲ್ಪೇಟೆ ಮುಗಿಸ್ಕೊಂಡು ಮುಂದೆ ಬಂದ ತಕ್ಷಣ ಒಂದು ಲೆಫ್ಟ್ ಸಿಗುತ್ತೆ ನಿಮ್ಗೆ. ಆ ಲೆಫ್ಟ್ ತಗೊಂಡ್ರೆ ಈ ತರ ಕ್ರೇಜಿ ರೂಟ್ ಸಿಗುತ್ತೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊಳ್ತಾ ಎರಡನೇ ಎಪಿಸೋಡ್ ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ಎರಡನೇ ಎಪಿಸೋಡ್ ಅಲ್ಲಿ ನಾವು ಹೋಗ್ತಾ ಇರೋ ಜಾಗ ಬಂದು ಕೋಟೆ ಬೆಟ್ಟ. ನನ್ನ ಪ್ರೀವಿಯಸ್ ವಿಡಿಯೋ ಮುಗಿಲ್ಪೇಟೆ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ಲಿ ರೆಸ್ಪಾನ್ಸ್. ಕೋಟೆ ಬೆಟ್ಟಕ್ಕೆ ಹೋಗೋ ದಾರಿ ನೋಡಿ ಗೈಸ್, ಇಲ್ಲೆಲ್ಲ ನೆಟ್ವರ್ಕೇ ಇರಲ್ಲ ಗೈಸ್. ನಾವೆಲ್ಲ ಏನಂದ್ರೆ ಇಂಟರ್ಕಾಮ್ ಅಲ್ಲಿ ಕನೆಕ್ಟ್ ಆಗಿರ್ತೀವಿ. ನನ್ನ ಹತ್ರ ಇರೋ ಇಂಟರ್ಕಾಮ್ ಬಂದು ಬ್ಲೂ ಆರ್ಮರ್ C30. ಉದಯ್ ಮತ್ತೆ ಅನಿರುದ್ಧ ಹತ್ರ C20. ದಯವಿಟ್ಟು ಬ್ಲೂ ಆರ್ಮರ್ C20 ಇದ್ರೆ ಕಾಂಬಿನೇಷನ್ಸ್ ತಗೊಳ್ಳಿ. C30 20 ಅದರ ಡಿಫ್ರೆಂಟ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಲ್ಲ. ರೂಟ್ ಏನು ಚೆನ್ನಾಗಿಲ್ಲ ಗೈಸ್ ಇದು. ಐ ಡೋಂಟ್ ರೆಕಮೆಂಡ್ ಕಾರಲ್ಲಿ ಬರೋರಿಗೆ. ಬೈಕಲ್ಲಿ ಬರೋರು ಬನ್ನಿ. ಎಲ್ಲೋಡಿ ಗೈಸ್, ಅದು ವೆರಿ ಬ್ಯೂಟಿಫುಲ್ ಮ್ಯಾನ್. ನೀವು ಕೋಟೆ ಬೆಟ್ಟನಾ? ಎಲ್ಲಿಂದ ಬಂದಿದ್ದು? ಲೋಕಲ್ಲಾ? ನೈಸ್. ಮಳೆ ಕಮ್ಮಿ ಅಲ್ಲ? ಇಷ್ಟೊತ್ತಿಗೆ ಲ್ಯಾಂಡ್ ಸ್ಲೈಡ್ಗಳು ಸ್ಟಾರ್ಟ್ ಆಗಬೇಕಿತ್ತು. ಹಾಂ, ಬರೋ ತಿಂಗಳು ಬರುತ್ತೆ. ಮಳೆ ಬಂದಿರೋದ್ರಿಂದ ನೀರು ಹರಿವು ಜಾಸ್ತಿ ಆಗಿದೆ. ಏನು ರೂಟ್ ಗುರು ಇವೆಲ್ಲ, ಯಪ್ಪ. ಒನ್ ಡೇ ಅಲ್ಲೇ ಎಷ್ಟು ಪ್ಲೇಸಸ್ ನೋಡ್ತಾ ಇದೀವಿ ನೋಡಿ ನಾವು. ಇವಾಗ ಏನು ನಾವು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕೋಟೆ ಬೆಟ್ಟ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ವಾಟರ್ ಫಾಲ್ಸ್ ಬರುತ್ತೆ ನಮಗೆ. ಸಕ್ಕತ್ತಾಗಿದೆ ಕಣೋ. ಇಲ್ಲೇ ಹಾಕೋ ಮುಂದೆ. ಕೋಟೆ ಅಬ್ಬಿ ಫಾಲ್ಸ್. ಇದು ವ್ಯೂ. ಇಲ್ಲಿ ತುಂಬ ಜನ ಫೋಟೋ ತಗೊಳಕ್ಕೆ ಹೋಗಿ ನೀರಲ್ಲಿ ಬಿದ್ದು ಸತ್ತೋಗಿರೋದುಂಟು. ದಯವಿಟ್ಟು ಆಲ್ರೆಡಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ದೂರದಿಂದ ನೋಡಿ ವಾಟರ್ ಫಾಲ್ಸ್. ದೂರದಿಂದಾನೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ದೂರದಿಂದಾನೇ ನೋಡಿ ಖುಷಿ ಪಡಿ. ವಾಕಬಲ್ ಡಿಸ್ಟೆನ್ಸೇ ಗೈಸ್. ಮೇನ್ ರೋಡಿಂದ ಜಾಸ್ತಿ ದೂರ ಇಲ್ಲ. ನೋಡಿ, ಡೇಂಜರ್ ಸ್ಪಾಟ್, ನೋ ಎಂಟ್ರಿ ಅಂತ ಹಾಕಿದ್ದಾರೆ ಇಲ್ಲೆಲ್ಲ. ಹುಷಾರಾಗಿ ಹೋಗಬೇಕು. ಇಲ್ಲಿಂದಾನೇ ನಿಂತ್ಕೊಂಡು ನೋಡಿಕೊಂಡು ಆರಾಮಾಗಿ ಬಂದ್ಬಿಡ್ಬೇಕು. ಅಲ್ಲಿ ಹುಷಾರು, ಕಾಲು ಹಿಡಿಯುತ್ತೆ. ಸಕ್ಕತ್ತಾಗಿದೆ ಗೈಸ್ ಜಾಗ ಇದು. ವಾಟರ್ ಫಾಲ್ಸು ಕ್ರೇಜಿ. ಇಲ್ಲಿ ಬಾ ಮಗ, ಇಲ್ಲಿ ಚೆನ್ನಾಗಿದೆ ವ್ಯೂ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಅಫಿಷಿಯಲ್ ವೆಬ್ಸೈಟಲ್ಲೇ ಇದೆ. ಟೂರಿಸಂ ವೆಬ್ಸೈಟಲ್ಲಿ ಡ್ರೋನ್ ಪಿಕ್ಚರ್, ನನ್ನ ಮನೆ ಪಿಕ್ಚರ್ ಹಾಕಿದ್ದಾರೆ. ಹೌದಾ? ಯಾಕೆಂದ್ರೆ ಅವರಿಗೆ ನನ್ನ ಮನೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಹಾಂ, ಬ್ಯೂಟಿಫುಲ್ ಹೌಸ್. ಅದೇ ನಾನು ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಹೌಸ್ ಇಸ್ ವೆರಿ ಬ್ಯೂಟಿಫುಲ್. ಬನ್ನಿ, ಹ್ಯಾವ್ ಎ ಲುಕ್ ಫ್ರಮ್ ದೇರ್. IT ಎಲ್ಲ. This was my passion. I thought after retirement I should be so when was Deputy Commissioner of Customs and Central Tax. ಓ ನೈಸ್, ಗುಡ್ ಡಿಸಿಷನ್. ಗೈಸ್, ಇಲ್ಲಿ ಅವ್ರ ಪ್ರಾಪರ್ಟಿ ಇದೆ. ಇಲ್ಲಿಂದ ಕಾಫಿ ಕುಡಿಯೋಕೆ ಇಲ್ಲಿ ಕುತ್ಕೊಂಡ್ರೆ ಹೆಂಗಿರುತ್ತೆ. ಇಲ್ಲಿಂದ ನೋಡಿ ವ್ಯೂ ಎಲ್ಲ ಇಲ್ಲಿದ್ದಾರೆ. ಬ್ಯೂಟಿಫುಲ್. ಹಾಂ, ಬೇಸಿಕಲಿ ದ ಅಪ್ರೋಚ್ ಮ್ಯಾಟರ್ಸ್. ಹಾಂ, ನಾನಲ್ಲಿ ಡೋಂಟ್ ಪಾರ್ಕ್ ಅಂತ ಹೇಳಿದಾಗ ಇಲ್ಲ ಒಂದು 5 ನಿಮಿಷ ತೆಗಿತೀವಿ ಹಂಗೆ ಅಂತ ಹೋದ್ರೆ ಹಾಂ, ಇಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಹಾಂ, ಈಗ ನೀವು ಯುವರ್ ಅಪ್ರೋಚ್ ವಾಸ್ ಸೋ ಗುಡ್, ಲೈಕ್ ಸಜೆಷನ್ ನಮ್ಗೆ ಗೊತ್ತಿಲ್ಲ. ಯಾ, ಸೊ ವಿ ಆಲ್ಸೋ ಫೀಲ್ ಲೈಕ್ ಇಟ್ಸ್ ಓಕೆ. ಹಾಂ, ಕೆಲವರು ಸರಿ 5 ನಿಮಿಷ ನಿಲ್ಸಿದ್ರೆ ಏನಾಗುತ್ತೆ. ಹಾಂ, ದಟ್ಸ್ ನಾಟ್ ಗುಡ್ ವೇ. ಯಾಕಂದರೆ ಇವಾಗ ಆಲ್ರೆಡಿ ಬೋರ್ಡ್ ಇತ್ತು ಅಲ್ಲಿ. ಸೊ ವಿ ಎಂಜಾಯ್ ದಿಸ್ falls because our property is adjacent to the river. So we have the first right. You know, my prayer time, I switch on the focus light. Full dark irta, bari white patch kanna. Wow. That is my prayer room. Okay. ಕಿಟಕಿ ಇದೆ ಅಲ್ಲ, ಈ ಕಡೆ ಲಾಸ್ಟ್ ಒನ್. ಅಲ್ಲಿಂದ ಲೈಟ್ ಹಾಕಿ ಕೂತ್ಕೊಂಡ್ರೆ ದೀಪಿನ ಬ್ಯಾಕ್ ಗ್ರೌಂಡ್. ವಾವ್, ನೈಸ್ ಮೀಟಿಂಗ್ ಯು ಸರ್. ಯಾ, ಥ್ಯಾಂಕ್ ಯು. ಯಾ, ವಿಲ್ ಲೀವ್. ಥ್ಯಾಂಕ್ ಯು. ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ನಾವು ಈ ಥರ ಆಗ್ಬೋದು. ದೇವರೇ, ನಮಗೂ ಈ ಥರ ಒಂದು ಫಾಲ್ಸ್
ಈ ಥರ ಒಂದು ಮನೆ ಕೊಟ್ಬಿಡಪ್ಪ, ನಮ್ಮ ರಿಟೈರ್ಮೆಂಟ್ ಲೈಫ್ ಹಿಂಗೆ ಆರಾಮಾಗಿ ಹೋಗ್ತೀವಿ ನಾವು. ನಮ್ಮ ಫ್ಯಾಮಿಲಿ ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ನೇಚರ್ ವಾಕ್ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ವುಡ್ ವರ್ಕ್ ಎಲ್ಲ ಮಾಡಿಕೊಂಡು ಸಖತ್ತಾಗಿರುತ್ತೆ. ಕೆಳಗಡೆ ಅಲ್ಲೊಂದು ಮನೆ ಇದೆ ಗೈಸ್, ಆ ಮನೆ ಮುಂದೆ ಸ್ಟ್ರೀಮ್ ಹರಿತಾ ಇದೆ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇಲ್ಲಿಂದ. ಈ ರೂಟಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ಈ ಥರ ರೂಟ್ ಸಿಕ್ಬಿಟ್ರೆ ಮಳೆ ಬರಲೇಬೇಕು ಅಂತ ಏನಿಲ್ಲ ನಮಗೆ. ತುಂಬ ಜನ ನನಗೆ ಮಿರರ್ ಲಿಂಕ್ ಅಂದ್ಬಿಟ್ಟು ಕೇಳಿದ್ದೀರಾ ಕಮೆಂಟ್ಸಲ್ಲಿ. ಈ ಮಿರರ್ ಬಂದು ಡಬಲ್ ಟೇಕ್ ಮಿರರ್ಸ್ ಅಂತ. ಇದರ ಕಾಸ್ಟು ಏನಿದೆ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ಮಿರರು ಒಡೆದೋದ್ರೂ ಏನೇ ಆದ್ರೂ ಲೈಫ್ ಟೈಮ್ ವಾರಂಟಿ ಇರುತ್ತೆ ಈ ಮಿರರ್ಗೆ. ಈ ಮಿರರು ಅಷ್ಟು ಈಸಿಯಾಗಿ ಒಡೆದೋಗಲ್ಲ, ಇದೆಲ್ಲ ಮೆಟಲ್ ಇವೆಲ್ಲ. ಕೋಟೆ ಬೆಟ್ಟಕ್ಕೆ ಎಂಟ್ರಿ ನೋಡಿ ಇದೆ. ಕೋಟೆ ಬೆಟ್ಟಕ್ಕೆ ಬರ್ತಾ ಇದ್ದಂಗೆ ಮತ್ತೆ ಮೋಡ ಕವಿದ ವಾತಾವರಣ. ಕೋಟೆ ಬೆಟ್ಟ ಪೀಕ್ವರೆಗೂ ಹೋಗುತ್ತೆ ಗಾಡಿ. ಕೋಟೆ ಬೆಟ್ಟದ ರೂಟ್ ನೋಡಿ ಹೆಂಗಿದೆ. ವೆಲ್ಕಮ್ ಟು ಕೋಟೆ ಬೆಟ್ಟ. ಏನಾಯ್ತಿಲ್ಲಿ? ಕೋಟೆ ಬೆಟ್ಟ ದೇವಾಲಯಕ್ಕೆ ಎಂಟ್ರಿ. ಇಲ್ಲೇನೋ ರೂಟ್ ಮಾಡ್ತಾ ಇದ್ದಂಗೆ ಇದ್ದಾರೆ. ಕೋಟೆ ಬೆಟ್ಟಕ್ಕೆ ಬರ್ತಾ ಇದ್ದಂಗೆ ಕ್ಲೈಮೇಟ್ ಸಕ್ಕದಾಗಿ ಚೇಂಜ್ ಆಗೋಯ್ತು ಗೈಸ್. ಓ ವಾವ್, ಏನು ಜಾಗ ಗುರು ಇವೆಲ್ಲ. ಒನ್ ಡೇಲಿ ಇವೆಲ್ಲ ಕವರ್ ಮಾಡ್ಕೊಂಡು ಬರ್ಬೋದು ಗೈಸ್ ಬೆಂಗಳೂರಿಗೆ. ಏನೋ ಬ್ಯೂಟಿ, ಏನೋ ಬ್ಯೂಟಿ ಇದು. ಬಿಸಿಲು ಸ್ವಲ್ಪ ಇರೋದ್ರಿಂದ ಗ್ರೀನು, ಪಿಚ್ ಗ್ರೀನು ಎದ್ದು ಕಾಣುತ್ತೆ ಗುರು, ಸಕ್ಕದಾಗಿ ಕಾಣುತ್ತೆ. ವಾವ್ ವಾವ್, ಮೇಲೆ ನೋಡಿ ಗೈಸಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ವಾವ್ ವಾವ್ ವಾವ್. ಬೋ ಏನು ಬ್ರೋ ಇದು ಅಲ್ಲ? ವಾವ್, ಏನು ಸಖತ್ತಾಗಿದೆ ಗೈಸ್ ಇದು ಕೋಟೆ ಬೆಟ್ಟ. ವಾವ್, ಬನ್ನಿ ಕೋಟೆ ಬೆಟ್ಟ ಶಿವನ ದೇವಸ್ಥಾನಕ್ಕೆ ಹೋಗಿ ಆ ಶಿವಪ್ಪನ ದರ್ಶನ ಮಾಡ್ಕೊಬರೋಣ. ನಾವು ಕೋಟೆ ಬೆಟ್ಟಕ್ಕೆ ಬಂದು ರೀಚ್ ಆಗಿದ್ದೀವಿ. ನೀವು ನೋಡಿದ್ರೆ ಹೇಗಿತ್ತು ಕೋಟೆ ಬೆಟ್ಟಕ್ಕೆ ಬರೋವಂಥ ಒಂದು ಬ್ಯೂಟಿಫುಲ್ ರೂಟ್. ಈಗ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದೇ ಕೋಟೆ ಬೆಟ್ಟ. ಮೇಲ್ಗಡೆ ನೋಡಿ ಕ್ಲೌಡ್ ಹೆಂಗೆ ಪಾಸ್ ಆಗ್ತಾ ಇದೆ. ಯಲ್ಲಪ್ಪ ಶ್ರೀ ಈಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ನೋಡಿ ಹೆಂಗಿದೆ. ಓ ಮೈ ಗಾಡ್.
ಪಾಯಿಂಟ್ ಇದೆ ನೋಡ್ಕೊಂಡು, ತುಂಬ ಗಾಳಿ ಇದೆ. ಸ್ವಲ್ಪ ಸಾಹಸ ಮಾಡಬೇಕಲ್ಲಿ ವ್ಯೂ ಪಾಯಿಂಟಲ್ಲಿ. ಲೆಟ್ಸ್ ಗೋ. ಇಲ್ಲಿ ಹತ್ಕೊಂಡು ಹೋಗ್ಬೇಕು ಗೈಸ್ ಮೇಲೆ. ಇವಾಗ ಹತ್ತಾ ಇದೀವಿ ಮೇಲೆ. ಇಲ್ಲಿ ಸೆಕೆಂಡ್ ಸ್ಟೆಪ್ಪು. ಹೋಗೋಣ ಬನ್ನಿ. ಇಲ್ಲಿ ಈ ಥರ ನೋಡಿ, ಈ ಥರ ಪುಷ್ ಮಾಡ್ಕೊಂಡು ಈಸಿಯಾಗಿ ಹತ್ಬಿಡ್ತೀವಿ. ಮತ್ತು ನೆಕ್ಸ್ಟು ಇಲ್ಲಿ ನೋಡಿ, ಈ ಥರ ಹಿಂಗೆ ಕಾಲು ಇರುತ್ತೆ ಅಷ್ಟೇ. ಬನ್ನಿ ಮುಂದೆ ಹೋಗೋಣ ಈಗ. ಬನ್ನಿ ಬನ್ನಿ ಬನ್ನಿ. ಅದು ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡು, ರೈಡಿಂಗ್ ಜಾಕೆಟ್ ನಾನಾರು ಬಿಚ್ಚಿಟ್ಬಿಟ್ಟು ಬಂದೇವನು, ಅದನ್ನು ಹಾಕೊಂಬಂದ್ಬಿಟ್ಟಿದ್ದಾನೆ. ಕಮಾನ್ ನೀ ಕಮಾನ್ ಕಮಾನ್. ಹಾಯ್, ನೀವೆಲ್ಲ ಎಲ್ಲಿಂದ ಬಂದಿದ್ದು? ಸೋಮಾರ್ಪೇಟೆನಾ? ಓಕೆ ಸೂಪರ್. ಮೈಸೂರಾ? ನೈಸ್. ಬೆಂಗಳೂರು. ಗಾಳಿ ಕಮ್ಮಿ ಆಯಿತು. ದಿಸ್ ಇಸ್ ಅ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ನಾವು ಬಂದಿದ್ದು ರೂಟ್ ನೋಡಿ, ಅಲ್ಲಿಂದ ಬಂದಿದ್ದು ನಾವು. ಅಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಬಂದಿದ್ದು. ಭಾಗದಿಂದನೇ ನೀರು ಯಾವಾಗೂ ಬೀಳ್ತಾ ಇರುತ್ತೆ. ನೀರು ಬೀಳುವಂತ ಜಾಗ ಇದೆ ಇಲ್ಲಿ ನೋಡಿ. ಇದು ತುಂಬಾ ಪವಿತ್ರವಾದ ನೀರು. ಮಳೆ ಬಂದಾಗ ಅಷ್ಟೇ ಅಲ್ಲ, ಇಲ್ಲಿ ಯಾವಾಗೂ ನೀರು ತೊಡಗ್ತಾನೆ ಇರುತ್ತೆ. ಇಲ್ಲಿ ಯಾಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ ಇಲ್ಲೇ ಇರೋದು. ಈಗ ನಾವೇನು ನಿಂತಿದ್ದೀವಿ, ಇಲ್ಲಿ ಕೆಳಗಡೆ ಏನಿದೆ, ಈ ಬೆಟ್ಟದ ಕೆಳಗಡೆ ಶಿವಾಲಯ ಇರೋದು. ಇಲ್ಲಿ ನೀರು ಬೀಳ್ತಾ ಇರೋದು ಇಲ್ಲಿಂದಾನೆ. ಆಮೇಲೆ ತುಂಬ ಜನಕ್ಕೆ ನಾವು ಬರ್ಬೋದಾ ಈ ಜಾಗಕ್ಕೆ ಅಂತ ಪ್ರಶ್ನೆ ಇರುತ್ತೆ. ಖಂಡಿತ ಬರ್ಬೋದು. ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಶಿವನ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ನೀವು ಬರ್ಬೋದು. ಕೋಟೆ ಬೆಟ್ಟ ಮುಗಿಸ್ಕೊಂಡು ನಾವೀಗ ಹೊರಡ್ತಾ ಇದ್ದೀವಿ. ಬರ್ತೀರಾ? ಸರಿ ಬಾಯ್. ಕೋಟೆ ಬೆಟ್ಟ ಮುಗಿಸ್ಕೊಂಡು ಸೋಮವಾರಪೇಟೆಗೆ ಬರ್ತಾ ಇದ್ದೀವಿ. ಕೋಟೆ ಬೆಟ್ಟದಿಂದ ಸೋಮವಾರಪೇಟೆ ರೂಟ್ ಮಾತ್ರ ಸಖತ್ತಾಗಿದೆ ಗೈಸ್. ವೆರಿ ಬ್ಯೂಟಿಫುಲ್ ಪ್ಲೇಸ್, ರಿಮೋಟ್ ಪ್ಲೇಸು. ನಮ್ಮ 3 ಗಾಡಿ ಸೋಮವಾರಪೇಟೆಗೆ ಹೋಗಿ ವಿಲ್ ಫಿನಿಶ್ ಆಫ್ ದ ಲಂಚ್. ಈ ರೂಟಲ್ಲಿ ನೀವು ಬರಬೇಕು ಅಂದರೆ ಸೋಮವಾರಪೇಟೆಗೆ ಕೋಟೆ ಬೆಟ್ಟದಿಂದ ಹೆಂಗೆ ಬರಬೇಕು ಅನ್ನೋದನ್ನ ಕಮೆಂಟಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ. ನಾನು ನಿಮಗೆ ಹೇಗೆ ಬರಬೇಕು ಇಲ್ಲಿಗೆ ಅನ್ನೋದನ್ನ DM ಮಾಡ್ತೀನಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ID ಅಮಿತ್ ಬನವಾಸಿ ಅಂತ ಇದೆ. ಮೆಸೇಜ್ ಮಾಡಿದ್ರು ನಾನು ನಿಮಗೆ ರೂಟ್ ಮ್ಯಾಪ್ ಕಳಿಸ್ಕೊಡ್ತೀನಿ ಗೈಸ್. ಈ ರೋಡ್ಗಳು ನೋಡ್ತಾ ಇದ್ರೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಬೆಂಗಳೂರಿಗೆ. ಓ ಓ ಓ ಓ ಅಯ್ಯೋ, ಎಷ್ಟು ನಾಯಿ ಇತ್ತು ಗೊತ್ತೇನೋ ಒಳಗಡೆ. ಏನು ಮನೆಗಳಿದೆ, ಏನು ಬಂಗ್ಲೋಗಳಿದೆ ಇಲ್ಲೋಡಿ. ಒಂದೊಂದು ಮನೆನೂ ಒಂದೊಂದು ಮುತ್ತು. ಈ ಕೂರ್ಗು ಸೋಮವಾರಪೇಟೆ ಈ ಕಡೆ ಇರೋರೆಲ್ಲ ಇರೋರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ರಿಯಲಿ ಲಕ್ಕಿ. ಇಲ್ಲೇನು ಸಿಗ್ಲಿಲ್ಲ ತಿನ್ನಕ್ಕೆ, ಸೊ ಅದಕ್ಕೆ ಮಸಾಲೆ ಪುರಿ ಪಾನಿಪುರಿ ತಿನ್ಕೊಂಡು ಓಡೋಣ ಅನ್ಕೊಂಡು. ಉದಯ್ಗೆ ತುಂಬ ಆಪ್ಷನ್ ಇದೆ, ನಮ್ಗಿರ್ಲಿಲ್ಲ. ಉದಯ್ ಪುರಿ ಆಯಿತು, ಬೇಲ್ಪುರಿ ಆಯಿತು, ತಿನ್ಕೊಂಡು ಹೊರಡೋದೆ. ಲೋಡ್ ಫುಲ್ ಫಾರ್ಮ್ ಆಗ್ತಾ ಇದೆ, ಮಳೆ ಬರ್ಬೋದು. ಬೇಲ್ಪುರಿ ಎಲ್ಲ ತಿನ್ಕೊಂಡು ಸೋಮವಾರಪೇಟೆಯಿಂದ ಮ್ಯಾಪ್ ಹಾಕೊಂಡು, ಈ ಮ್ಯಾಪ್ ಹೆಂಗೆ ಹೇಳುತ್ತೋ ಹಂಗೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಆನೆಗಳ ಕಾಟ ತುಂಬಾ ಇರುತ್ತೆ. ಸೋಮವಾರಪೇಟೆ, ಈ ಶನಿವಾರ ಸಂತೆ, ಅರ್ಕಲ್ಗೂಡು, ಈ ರೂಟ್ಗಳೆಲ್ಲ ಸ್ವಲ್ಪ ಡೇಂಜರು. ಈಗ ನೀನು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ವಾ ನನ್ನ ಚಾನೆಲ್? ಹೇಳು. ಸಬ್ಸ್ಕ್ರೈಬ್ ಮಾಡ್ತೀಯಾ ಮನೆಗೆ ಹೋಗಿ? ಮತ್ತೆ ಯೂಟ್ಯೂಬ್ ನೋಡ್ತೀನಿ ಅಂದೆ ಈಗ ತಾನೆ. ಏನ್ ಹೆಸರು ನಿಂದು?
ಎಷ್ಟನೇ ಕ್ಲಾಸು? ಚೆನ್ನಾಗಿ ಓದ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಬಾಯ್. ಮಹಾರಾಜ ಗ್ರ್ಯಾಂಡ್ ಮಂಡ್ಯ ವಿಲ್ ಫಿನಿಶ್ ಆಫ್ ಅವರ್ ಡಿನ್ನರ್ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗೋದು. ಲಾಸ್ಟ್ ಟೈಮ್ ಬಂದಾಗೂ ಇಲ್ಲೇ ನಾವು ಡಿನ್ನರ್ ಮಾಡಿದ್ವಿ, ಚೆನ್ನಾಗಿತ್ತು. ಲೈಟಾಗಿ ಏನಾದ್ರು ತಿಂತೀವಿ ಅಷ್ಟೇ. ಯಾಕೆ ಪೀಸಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಹೋಗ್ಬಿಡ್ತೀವಿ. ಹೌದು, ಲಾರಿ ಗುರು. ಮೋಸ್ಟ್ಲಿ ಹಂಗೆ ಆಗಿರ್ಬೇಕು. ಇಲ್ಲಿ ಯಾವಾಗೂ ಇದೆ ಗುರುಗಳು. ಎಷ್ಟು ವೆಹಿಕಲ್ ಬಂದ್ಬಿಟ್ಟಿದೀವಿ ಇಲ್ಲಿ. ಇನ್ನೊಂದು ಅರ್ಧ ಗಂಟೆಗೆ ಮನೆಗೆ ರೀಚ್ ಆಗ್ತೀವಿ. ಇಟ್ ವಾಸ್ ಎ ಕಂಪ್ಲೀಟ್ 1 day ರೈಡ್. ನೀವು 2 ಎಪಿಸೋಡ್ ನೋಡಿದೀರಾ. ಬೆಳಗ್ಗೆ 4:00 ಸ್ಟಾರ್ಟ್ ಮಾಡಿ 10:00 ನೀವು ಕಂಪ್ಲೀಟ್ ರೈಡ್ ನ ಮುಗಿಸ್ಕೋಬಹುದು. ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಮೆಗಾ ರೈಡ್ ಪ್ಲಾನ್ ಆಗ್ತಾ ಇದೆ. ಒಂದು 12 ದಿನ ನಮ್ಮ ರೈಡ್ ಪ್ಲಾನ್ ಆಗಿದೆ. ಮೆಗಾ ರೈಡ್ ಅಲ್ಲಿ ಸಿಗೋಣ. ಈ ವೀಕ್ ವ್ಲಾಗ್ ಬರುತ್ತೆ, ನೆಕ್ಸ್ಟ್ ವೀಕ್ ವ್ಲಾಗ್ಸ್ ಯಾವ್ದು ಇರಲ್ಲ. ಆಮೇಲೆ ಅದರ್ ನೆಕ್ಸ್ಟ್ ವೀಕ್ ಇಂದ ಮೆಗಾ ರೈಡ್ ಸ್ಟಾರ್ಟ್ ಆಗುತ್ತೆ. ನಮ್ದು ಪ್ಲೇಸಸ್ ನ ಕವರ್ ಮಾಡ್ತಾ ಇದೀವಿ ನಾವು ಮೆಗಾ ರೈಡ್ ಅಲ್ಲಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ಒಂದು ಹೊಸ ಸೀಸನಲ್ಲಿ ಸಿಗೋಣ. ನಿಮಗೆ ಡೈಲಿ ಅಪ್ಡೇಟ್ಸು ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ID ಬಂದು ಅಮಿತ್ ಬನವಾಸಿ. ಇವಾಗ ನೀವೇನು ಯೂಟ್ಯೂಬ್ ಚಾನಲ್ ಅಮಿತ್ ಬನವಾಸಿ ಅಂತ ನೋಡ್ತಿದ್ದೀರಾ, ಇನ್ಸ್ಟಾಗ್ರಾಮ್ ID ಕೂಡ ಅಮಿತ್ ಬನವಾಸಿನೇ. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ನಾನು ಚಿರಋಣಿ. ಒಂದು ರಿಕ್ವೆಸ್ಟ್ ಏನಂದರೆ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಈ ಒಂದು ಬ್ಯೂಟಿಫುಲ್ ಸೀಸನ್ 2ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸೀಸನ್ 3 ಎಪಿಕ್ ಸೀಸನ್ 3 ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗ್ರೇಟ್ ಸಪೋರ್ಟ್. ಬಾಯ್. ಎಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್. ಓಕೆ ಉದಯ್, ಬಾಯ್. ಇಟ್ ವಾಸ್ ಎ ವೆರಿ ಗುಡ್ ರೈಡ್. 640 kilometers ನಿಂದು, ನಮ್ಮದು 600 kilometers. ಗುಡ್ ನೈಟ್. ಇಟ್ ವಾಸ್ ಎ ವೆರಿ ಗುಡ್ ರೈಡ್ ಗೈಸ್. It was a very good ride.